IRS ಅಧಿಕಾರಿ ವಿರುದ್ಧ ಬೇರೆ ಸಂಘಟನೆಯ ಹೆಸರನ್ನ ಮಿಸ್ಯೂಸ್ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. IRS ಅಧಿಕಾರಿ ಜಯರಾಮ್ ರಾಯ್ಪುರೆ ಮತ್ತು ಅವರ ಪತ್ನಿ ವಿರುದ್ಧ ಬೇರೆ ಸಂಸ್ಥೆಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿರುವ ಗಂಭೀರ ಆರೋಪ. ಫಸ್ಟ್ ಸರ್ಕಲ್ ಸೊಸೈಟಿಯ ಸಂಸ್ಥಾಪಕ ನಂದೀಶ್ ಅವರು ಇಂಥದ್ದೊಂದು ಆರೋಪ ಮಾಡ್ತಾ ಇದ್ದಾರೆ. ಈ ಫಸ್ಟ್ ಸರ್ಕಲ್ ಸೊಸೈಟಿಯಲ್ಲಿ ಒಕ್ಕಲಿಗ ಸಮುದಾಯದ ಬಿಸ್ನೆಸ್ ಮ್ಯಾನ್ಗಳು ಹೆಚ್ಚಾಗಿದ್ದಾರೆ. ಅವರೆಲ್ಲ ಒಟ್ಟಿಗೆ ಸೇರಿ ಮಾಡಿಕೊಂಡಿರುವಂತಹ ಸೊಸೈಟಿ ಇದು. ಕಳೆದ 3 ವರ್ಷಗಳಿಂದ ಈ ಫಸ್ಟ್ ಸರ್ಕಲ್ ಸೊಸೈಟಿ ಅಸ್ತಿತ್ವದಲ್ಲಿದೆ, ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. 4ನೇ ವರ್ಷಕ್ಕೆ ರಿನ್ಯೂವಲ್ ಕೂಡ ಮಾಡಿಕೊಂಡಿದ್ದಾರೆ ಸಂಸ್ಥಾಪಕ ನಂದೀಶ್. ಬಟ್ ಸ್ಟಿಲ್ ಫಸ್ಟ್ ಸರ್ಕಲ್ ಟ್ರಸ್ಟ್ ಅನ್ನುವ ಹೆಸರಲ್ಲಿ ಮತ್ತೊಂದು ಸಂಘಟನೆಯನ್ನ ಆರಂಭ ಮಾಡಿದ್ದಾರೆ IRS ಜಯರಾಮ್ ಮತ್ತು ಅವರ ಪತ್ನಿ ಅನ್ನುವ ಆರೋಪ. ಕಾನೂನು ಬಾಹಿರವಾಗಿ ಈ ಟ್ರಸ್ಟ್ ಆರಂಭಿಸಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ನಂದೀಶ್ ಗಮನಕ್ಕೆ ತಾರದೇನೆ ಈ ಫಸ್ಟ್ ಸರ್ಕಲ್ ಟ್ರಸ್ಟ್ ಆರಂಭ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದ್ದು, ಜನವರಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಕೂಡ ಹಮ್ಮಿಕೊಂಡಿದ್ದಾರಂತೆ ಈ ಫಸ್ಟ್ ಸರ್ಕಲ್ ಟ್ರಸ್ಟ್ನವರು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಯಾರಾದರೂ ಹೆಸರು ಗುರುತು ಮಿಸ್ಯೂಸ್ ಅನ್ನು ಮಾಡಿಕೊಂಡು ಸಮಾವೇಶಕ್ಕೆ ಹಣವನ್ನ ಕೊಡಿ ಅಂತ ಹೇಳಿ ಅಪ್ರೋಚ್ ಮಾಡಿದ್ರೆ, ಯಾರಾದರೂ ಕೊಟ್ಟು ಹಣವನ್ನ ಕಳ್ಕೊಂಡ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿ ಫಸ್ಟ್ ಸರ್ಕಲ್ ಸೊಸೈಟಿಯ ಸಂಸ್ಥಾಪಕ ನಂದೀಶ್ ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಸಂಸ್ಥೆ ತಾನು ಯಶಸ್ವಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು ಅದಕ್ಕೆ ಕೆಟ್ಟ ಹೆಸರನ್ನು ತರಬೇಕು, ಅಥವಾ ಆ ಸಂಸ್ಥೆಯ ಬೆನಿಫಿಟ್ಸ್ ನಾವು ಅಡ್ಡದಾರಿ ಹಿಡ್ಕೊಂಡು ತಗೊಳ್ಬೇಕು ಅಂತ ಹೇಳಿ ಇಂಥದ್ದೊಂದು ಕೆಲಸಗಳನ್ನು ಮಾಡೋದು ಸಮಾಜದಲ್ಲಿ ನಡೆಯುತ್ತೆ. ಸದ್ಯ ಜಯರಾಮ್ ರಾಯಪುರಿ ಅವರ ವಿರುದ್ಧ ಕೂಡ ಅಂಥದ್ದೇ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಕ್ಟೋಬರ್ ಅಲ್ಲಿ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಂಡು ಪ್ಯಾರಲಲ್ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಅಲ್ಲಿಗೆ ವರ್ಗಾವಣೆ ಮಾಡ್ಕೊಂಡು ಅಕೌಂಟ್ ಅಲ್ಲಿ ಗೊತ್ತೂ ಆಗಲ್ಲ ನಿಮ್ಗೆ HDFC ಸೊಸೈಟಿ ಅನ್ನೋ ಟ್ರಸ್ಟ್ ಅನ್ನೋ ತರನೇ ಕಾಣುತ್ತೆ. ರಿನ್ಯೂವಲ್ ಅಂತ ಮಾಡಿಸ್ಕೊತಾರೆ. ನೀವು ಹೊಸ ಸಂಸ್ಥೆಯಲ್ಲಿ ಹಳೆ ಸಂಸ್ಥೆ ಮೆಂಬರ್ಗಳನ್ನ ಹೊಸ ಸಂಸ್ಥೆಗೆ ರಿನ್ಯೂವಲ್ ಮಾಡಕ್ಕೆ ಬರಲ್ಲ. ಅಲ್ಲ ಸರ್, ಇವಾಗ ಆಲ್ರೆಡಿ ಅವರು ನೀವು ಸೆಪ್ಟೆಂಬರ್ ಅಲ್ಲಿ ಮಾಡಿದ್ದೀರಾ ಅಂದ್ಮೇಲೆ ಅಕ್ಟೋಬರ್ ಅವ್ರು ಹೆಂಗ್ ಮಾಡಿಸ್ಕೊಂಡ್ರು ಅಂತ ಸೊಸೈಟಿ ಟ್ರಸ್ಟ್ ಅವ್ರು ಟ್ರಸ್ಟ್ ಮಾಡಿಸ್ಕೊಂಡ್ರು, ನಾವು ಸೊಸೈಟಿ ಮಾಡ್ಕೊಂಡಿದ್ವಿ. ಪ್ಲಸ್ ಸೊಸೈಟಿ ಅಂತ ಪದನೂ ಬರಂಗಿಲ್ಲ ಟ್ರಸ್ಟ್ ಅಲ್ಲಿ. ಅದ್ ಹೆಂಗ್ ಅವ್ರು ಮಾಡಿಸ್ಕೊಂಡ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಅಲ್ಲಿ ಸ್ಪಾನ್ಸರ್ಸ್ ಡೊನೇಷನ್ಸ್ ಏನ್ ಬರುತ್ತೆ ಜನಕ್ಕೆ ಕನ್ಫ್ಯೂಷನ್. ಫಸ್ಟ್ ಸರ್ಕಲ್ ಅಂದ್ರೆ ಮೋಸ್ಟ್ಲಿ ಅದು ಫಸ್ಟ್ ಸರ್ಕಲ್ ಅಂತ ಏನಾಗುತ್ತೆ ಅಲ್ಲಿಗೆ ಇದಾಗ್ಬಿಡ್ತದೆ. ಸೊ ಸೇಮ್ ನಾವು 3 ಕಾರ್ಯಕ್ರಮ ಮಾಡಿದ್ವಿ. ಅವ್ರಿಗೆ ಕಾರ್ಯಕ್ರಮನ ಹೆಂಗೆ ಮಾಡಕ್ ಬರುತ್ತೆ. 3 ವರ್ಷ ಎಡಿಷನ್ ಇಲ್ಲಿ ಇದ್ರಲ್ಲಾದ್ಮೇಲೆ ಲೋಗೋ ಬ್ರ್ಯಾಂಡ್ ಇದ್ರದಾದ್ಮೇಲೆ ಇವ್ರು ಹೆಂಗೆ ಇದನ್ನ ಮಾಡಕ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಅಕೌಂಟ್ಗೆ ತುಂಬಾ ಡೊನೇಷನ್ಸ್ ಸ್ಪಾನ್ಸರ್ಸ್ ಎಲ್ಲ 1 ಕೋಟಿ 2 ಕೋಟಿ 3 ಕೋಟಿವರೆಗೂ ಕಲೆಕ್ಷನ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ನಾವು ಯಾವ ಮಟ್ಟಕ್ಕೆ ಬ್ರಾಂಚ್ ಬ್ರ್ಯಾಂಡಿಂಗ್ ಮಾಡಿದೀವಿ ಅಂತ. ಸೊ ನಾನು ಹೇಳ್ತಾ ಇರೋದು, ನೀವು ಸೊಸೈಟಿನ ಹಂಗಲ್ಲಿಟ್ಟಿರ್ಬೇಕಾದ್ರೆ ನಿಮಗೂ ಮಾಡಕ್ ಬರಲ್ಲ. ನೀವು ಸೊಸೈಟಿ ಕ್ಲೈಮ್ ಮಾಡ್ತಿಲ್ಲ ಅವ್ರಿಗೆ, ಅವರು ಹೊಸ ಟ್ರಸ್ಟ್ ಅಲ್ಲಿ ಮಾಡ್ಕೊಂಡು ಮಾಡಕ್ ಹೋಗ್ತಾ ಇದ್ದಾರೆ. ಸೊ ಅದನ್ನ ಮಾಡಕ್ಕೆ ಬರಲ್ಲ ಕಾರ್ಯಕ್ರಮನ. ಸೊ ಮತ್ತೆ ಇದೊಂದು ಸ್ವಲ್ಪ ಕೌಟುಂಬಿಕವಾಗಿ ಫ್ಯಾಮಿಲಿ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಅವರ ಮನೆಯವರೇ ಟ್ರೆಷರಿ, ಅವ್ರ ಮನೆಯವರೇ ಇದು, ಮತ್ತೆ ಅವರೇ ಇದು, ಅವರ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಒಂದು ಟ್ರಸ್ಟ್ ಮಾಡ್ಕೊಂತಾರೆ. ಬೇರೆಯವ್ರಿಗೆ ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಫಸ್ಟ್ ಸರ್ಕಲ್ ಸೊಸೈಟಿಯ ಸಂಸ್ಥಾಪಕರು ನಂದೀಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಂದೀಶ್ ಅವರೇ, ಫಸ್ಟ್ ಆಫ್ ಆಲ್ ತಮಗೆ ಅಭಿನಂದನೆಗಳು. ಬಿಕಾಸ್ ಸಂಸ್ಥೆ ಹೆಸರಲ್ಲಿ ಯಾರು ಹಣ ಕಳ್ಕೊಳ್ಬಾರ್ದು ಅನ್ನುವಂತಹ ನಿಮ್ಮ ಕಾಳಜಿಗೆ ಅಭಿನಂದನೆ. ಅಂಡ್ ಇದ್ರ ಜೊತೆಗೆ ಸರ್ಕಲ್ಲು ಅಥವಾ ಒಂದು ಸೊಸೈಟಿ ಯಶಸ್ವಿಯಾಗಿ ನಡೀತಿದೆ ಅಂತ ಹೇಳಿದ್ರೆ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ವಿಷಾದನೀಯ ಇದು. ಏನ್ ಹೇಳ್ತೀರಾ ಈ ಬಗ್ಗೆ? ನಮಗೂ ಇದು ಬಹಳ ಆಶ್ಚರ್ಯ. ಒಂದು ಸಂಸ್ಥೆನ ಒಂದು ನಮ್ಮ ಕಮ್ಯುನಿಟಿಗೆ ಒಂದು ಒಳ್ಳೇದಾಗ್ಬೇಕು, ನಮ್ಮ ಉದ್ಯಮಿಗಳು ಬೆಳಿಬೇಕು, ಮತ್ತೆ ಉದ್ಯಮ ಬೆಳೆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ರೀತಿನಲ್ಲಿ ಇದನ್ನ ಮಾಡಿರ್ತೀವಿ. ಆದ್ರೆ ಆಶ್ಚರ್ಯ ಅಂದ್ರೆ ಒಂದು ಫಸ್ಟ್ ಸರ್ಕಲ್ ಸೊಸೈಟಿ ಅನ್ನೋ ಹೆಸರನ್ನ ಈಗ ನಾವು ಏನು 2022 ರಿಜಿಸ್ಟ್ರೇಷನ್ ಆಗಿದೆ. ಈಗ ಫಸ್ಟ್ ಸರ್ಕಲ್ ಸೊಸೈಟಿ ಅನ್ನೋದು 2025 ರಿಜಿಸ್ಟರ್ ಆಗಿದೆ. ಆ ರಿಜಿಸ್ಟ್ರೇಷನ್ ಅನ್ನ ಇಟ್ಕೊಂಡು ಆ ಹಳೇದನ್ನ ಬ್ರ್ಯಾಂಡು, ಲೋಗೋ ಮತ್ತೆ ಅದರಲ್ಲಿ ಬೆಳವಣಿಗೆ ಏನೋ ಒಂದು ಸಂಸ್ಥೆ ಕಟ್ಬೇಕಾದ್ರೆ ಬಹಳ ಒಂದು ತುಂಬಾ ಕಷ್ಟಪಟ್ಟು ಕಟ್ಬೇಕಾಗಿ ಬರ್ತದೆ. ಅದು ಎಂತ ಎಫರ್ಟ್ ಇರ್ತದೆ, ಆ ಎಫರ್ಟ್ ನ ಈಗ ದುರ್ಬಳಕೆ ಮಾಡ್ಕೊಂಡು ಆ ಬ್ರ್ಯಾಂಡ್ ನ ದುರ್ಬಳಕೆ ಮಾಡ್ಕೊಂಡು, ಯಾಕಂದ್ರೆ ಫಸ್ಟ್ ಟೈಮ್ ಮಾಡಿದಾಗ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ, ಬ್ರ್ಯಾಂಡಿಂಗ್ ಆಗಿರಲ್ಲ, ಗೊತ್ತಿರಲ್ಲ, ಅದ್ರಲ್ಲಿ ಯಾವ್ದೇ ತರದ್ದು ಬೆಳವಣಿಗೆಗಳಾಗಲ್ಲ. ಏಕಾಏಕಿ ಇದರ 2025ಕ್ಕೆ ಹೊಸ ರಿಜಿಸ್ಟರ್ ಮಾಡ್ಕೊಂಡು ಮತ್ತೆ ಅನಧಿಕೃತವಾಗಿ ಇನ್ನೊಬ್ರನ್ನ ಪ್ರೆಸಿಡೆಂಟ್ ಅಂತ ಸಭೆ ಎಲ್ಲ ಮಾಡ್ಕೊಂಡು ಅದನ್ನ ಮಾಡ್ಬೇಕಾದ್ರೆ ಟ್ರಸ್ಟ್ ರಿಜಿಸ್ಟರ್ ಆಗಿರಲ್ಲ, ಏನು ರಿಜಿಸ್ಟರ್ ಆಗಿರಲ್ಲ. ಅದನ್ನ ಉಪಯೋಗಿಸ್ಕೊಂಡು ಈಗ ಜನವರಿ 9, 10 ಅನ್ನೋದಕ್ಕೆ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರೋದು. ಅದು ನಮ್ಮ ಇನ್ವಿಟೇಷನ್ನೇ ಇಟ್ಕೊಂಡು 4th ಎಡಿಷನ್ ಅಂತ ಹಾಕೊಂತಾ ಇದ್ದಾರೆ. ಅದಕ್ಕೆ ಸ್ಟಾರ್ಟ್ ಮಾಡ್ತಿರೋದೇ ಫಸ್ಟ್ ಎಡಿಷನ್. ಅಲ್ಲಿ 4th ಎಡಿಷನ್ ಅನ್ನೋ ಪದನೇ ಬರಲ್ಲ. ಅದರಲ್ಲಿ ಫಸ್ಟ್ ಸರ್ಕಲ್ ಸೊಸೈಟಿ ಅಂತ ಇರುತ್ತೆ, ಮತ್ತೆ ಫಸ್ಟ್ ಸರ್ಕಲ್ ಬ್ರ್ಯಾಂಡ್ ಇರುತ್ತೆ, ಉದ್ಯಮಿ ಒಕ್ಕಲಿಗ ಇರುತ್ತೆ. ಪ್ರತಿಯೊಂದನ್ನು ಸೇಮ್ ನಾವೇನ್ ಲಾಸ್ಟ್ ಟೈಮ್ ಮಾಡಿದೀವಿ ಅದೇ ಜಾಗ, ಅದೇ ಇದರಲ್ಲಿ ಅದೇ ಇನ್ವಿಟೇಷನ್ ನ ಕಾಪಿ ಮಾಡ್ಕೊಂಡು ಆ ಹೊಸ ಟ್ರಸ್ಟ್ ಅಲ್ಲಿ ಮಾಡ್ತಾ ಇರೋದು ಅಂತದ್ದು ಫಸ್ಟ್ ಸರ್ಕಲ್ ಸೊಸೈಟಿ. ಅದು ಬಹಳ ದುಃಖತರ ಅಂತ ವಿಚಾರ. ಸೊ
ಸೊ ಇದು ಮೀಡಿಯಾದವ್ರಿಗೂ ನಮಗೆ ಅವಕಾಶ ಕೊಟ್ಟು ಇದನ್ನ ತರಬೇಕು, ಯಾಕೆಂದ್ರೆ ಜನಕ್ಕೆ ಗೊತ್ತಾಗಲ್ಲ. ಯಾಕೆಂದ್ರೆ ಜನ ಅದೇ ಬ್ರ್ಯಾಂಡು ಅದೇ ಹಳೇದು ಇದು ಅಂತ ಹೇಳಿ ಅದಕ್ಕೆ ಮೊರೆ ಹೋಗಿ ಹಣ ಹಾಕಂತ ಇದಾಗ್ಬಿಡ್ತದೆ. ಹಾಗಾಗಿ ಮಾಧ್ಯಮದ ಮುಂದೆ ಬಂದಿದ್ದೀವಿ. ಟಿವಿ ಜೊತೆ ಮಾತಾಡಿದಕ್ಕೆ